ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಫ್ಫಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ಭವನೇ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತಿ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣೋ ಪದಶ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ನಮ್ಮ ಸಾಧನೆಗಳಿಗೆ ಪ್ರತಿಬಂಧಕವಾದ ಏನು ಸಂಸಾರವಿದೆ, ಪ್ರಕೃತಿ ಬಂಧವಿದೆ, ಅದೆಲ್ಲವನ್ನು ದೂರ ಮಾಡುವುದಕ್ಕೆ ಪಟುಗಳಾದ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮ ನಮಗನುಗ್ರಹವನ್ನು ಮಾಡಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿದರು. ನಂತರದಲ್ಲಿ, ಹೇ ಪರಮಾತ್ಮ, ನಿನ್ನ ಕರುಣೆ ನನಗೆ ಬೇಕಪ್ಪ, ನಿನ್ನ ಕರುಣೆ ನನಗೆ ಬೇಕು. ನಿನ್ನಲ್ಲಿ ಪ್ರಾಮಾಣಿಕವಾದ ಭಕ್ತಿ ಮಾಡುವ ಮನಸ್ಸಿನ ಸ್ಥಿಮಿತ ನನ್ನಲ್ಲಿಲ್ಲ. ಅಂಬರೀಷನೋ, ಅಜಾಮಿಳನೋ, ಧ್ರುವನೋ, ಪ್ರಹ್ಲಾದನೋ, ಖಟ್ವಾಂಗನೋ, ಇವರೆಲ್ಲ ಮಹಾನುಭಾವರೆಲ್ಲ ನಿನ್ನಲ್ಲಿ ಅಚಲವಾದ ವಿಶ್ವಾಸ ಇಟ್ಟು ನೀನೇ ರಕ್ಷಕ ಅಂತ ಭಾವನೆ ಅವರಲ್ಲಿತ್ತು. ನಿನ್ನ ಬಿಟ್ಟವರಿಗೆ ಇನ್ನೊಂದೇನು ಗೊತ್ತೇ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಅನ್ನುವ ಭಾವನೆಯೇ ಸರ್ವದಾ ತಿಳಿದುಕೊಂಡವರವರು. ಆದರೆ ನನ್ನ ಜೀವನಕ್ಕೆ ಯಾರೋ ಒಬ್ಬ ಇದ್ದಾನೆ, ಅವನನ್ನು ಸಾಕ್ತಾನೆ, ನಾನು ಬದುಕಿದರೆ ಆಯ್ತು. ಸಾಲ ಮಾಡಿಯಾದರೂ ತುಪ್ಪ ತಿನ್ನೋಣ. ಋಣಂ ಕೃತ್ವ ಘೃತಂ ಪಿಬೇತ್. ಹೀಗಿರುವಾಗ ನಿನ್ನ ನಾಮಸ್ಮರಣೆ ಬಾಯಿಂದ ಬರಲಿ, ನಿನ್ನನ್ನು ಕಣ್ಣಿಂದ ನೋಡಲಿ, ನನ್ನ ಕೈಯಿಂದ ನಿನ್ನನ್ನು ಪೂಜೆ ಮಾಡಲಿ ಅಂತ ಹೇಳಿದರೆ ಈ ಗಟ್ಟಿಮುಟ್ಟಾದ ದೇಹಕ್ಕೆ, ಈ ಬಲಿತ ದೇಹಕ್ಕೆ ಎಂದಾದರೂ ಸಾಧ್ಯವಿದೆಯೇನು? ಸರ್ವಥಾ ಇಲ್ಲ. ಆದರೂ ನಾರಾಯಣ, ನೀನು ಕರುಣಾಸಾಗರ ಅಂತ ಹೆಸರಿಸಿಕೊಂಡಿದ್ದಿ, ದಯಾ ಸಮುದ್ರ ಅಂತ ಹೆಸರಿಸಿಕೊಂಡಿದ್ದಿ, ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ ಅಂತ ಹೇಳಿ
ಗಜರಾಜರೇ ಮೊದಲಾದವರಿಗೆ ಅನುಗ್ರಹ ಮಾಡಿದ್ದು ನಮಗೆ ಲೋಕದಲ್ಲಿ ಕಂಡಿದೆ. ಅಂಥವರೆಲ್ಲರಿಗೂ ನೀನು ಅನುಗ್ರಹವನ್ನು ಮಾಡಿದ್ದಿ ಅಂದ ಮೇಲೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯನಾದ ನಾನು ನನ್ನ ಯಥಾಮತಿಯಾದ ಗುರುಭಕ್ತಿಯನ್ನು ಮಾಡಿದ್ದೇನೆ. ಆ ಒಂದು ನಿಮಿತ್ತಾದರೂ ನನ್ನನ್ನು ನೋಡಿ ಅನುಗ್ರಹ ಮಾಡೋದಿಲ್ವ ನೀನು? ಮಾಡಿಯೇ ಮಾಡ್ತೀಯಾ. ಹರೇ ಸುರೇಶ ರೇಖಯ ನತಂ ನುತಂಚ ತಂ ತತಂ ಭಜೆ ನಿಜೇ ಗಜೆ ಶಿವಕ್ರಿಯಾ ದಯಾಮಯಾದರೆ. ಇದಕ್ಕೆ ಪ್ರಾಮಾಣಿಕ ವೃತ್ತ ಅಂತ ಕರೀತಾರೆ ವ್ಯಾಕರಣದಲ್ಲಿ. ಹರೇ ಸುರೇಶ ರೇಖಯ ನತಂ ನುತಂ ಚ ತಂ ತತಂ ಭಜೆ ನಿಜೇ ಗಜೆ ಶಿವಕ್ರಿಯಾ ದಯಾಮಯಾದರೆ. ಹೇ ಹರೇ, ಹೇ ನಾರಾಯಣ, ಹೇ ಶಿವ. ಶಿವ ಅಂದರೆ ಏನೋ ಬೇರೆ ಅರ್ಥ ಮಾಡಿಕೊಳ್ಬೇಡಿ. ಶಿವ ಅಂದರೆ ಮಂಗಲಕರ ಅಂತರ್ಥ, ಶುಭಪ್ರದ ಅಂತರ್ಥ. ಸುರೇಶ ನಿಜೇ, ಸುರ ಈಶ, ಎಲ್ಲ ದೇವಾನುದೇವತೆಗಳಿಗೂ ಒಡೆಯನಾದ ಅವರೆಲ್ಲರಿಂದಲೂ ಪ್ರಾರ್ಥಿಸಲ್ಪಟ್ಟ, ಆದರೆ ತ್ವಯಿ ಅವರೆಲ್ಲರಲ್ಲಿಯೂ ಅನುಗ್ರಹ ಮಾಡುವಂತೆ, ತ್ವಯಿ ನಿನ್ನಲ್ಲಿ ಆದರೆ ಅಹರ್ನಿಶವಾಗಿ ಪ್ರಾರ್ಥನೆ ಮಾಡಿದ ಗಜರಾಜ, ಅಂತಹ ಗಜರಾಜರಲ್ಲಿ ಯಾವ ದಯಾ ನಿನ್ನದು ಕೃಪೆ ಮಾಡಿತೋ. ಏನು ಆಶ್ಚರ್ಯ ಸ್ವಾಮಿ! ದಾಸರು ಹೇಳ್ತಾರಲ್ಲ, ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಬಾರಯ್ಯ ಬಾಬಾ ಭಕುತರ ಪ್ರಿಯ. ಹೇ ಶ್ರೀನಿವಾಸರಾಯ, ಹೆಂಡತಿ ನಿನ್ನ ಪಾದ ಸವನ ಮಾಡ್ತಾ ಕೂತಿದ್ಲು. ಅವ ಕೂತಾಗ ತೆಳಗಡೆಗೆ ಭೂಲೋಕದಲ್ಲಿ ಗಜರಾಜ ಆರ್ತನಾಗಿ ಒದರಿದ. ಕೇವಲ ನನ್ನ ಭಕ್ತ ಒದರ್ತಾನೆ ಅಂತ ಹೇಳಿ ಹೆಂಡತಿಯನ್ನು ಲೆಕ್ಕಿಸದೆ ಗರುಡನ ಮೇಲೆ ಏರಿ ಓಡಿ ಬಂದಿಯಲ್ಲ. ಏನ್ ನಿನ್ನ ದಯ, ಏನ್ ನಿನ್ನ ಕಾರುಣ್ಯ! ಪರಮಾತ್ಮ ಸುರೇಶಾನಾಂ ರೇಖಯ, ದೇವತೆಗಳ ಸಮುದಾಯದಿಂದ. ರೇಖಾ ಅಂದರೆ ಸಮುದಾಯ. ಇದಕ್ಕೊಂದು ಅಮರಕೋಶ ಇದೆ, ಶ್ರೇಣೇ ರೇಖಾಸ್ತು ರಾಜಯ ಅಂತ ಹೇಳಿ. ಆ ಎಲ್ಲರ ಗುಂಪು, ಅವರೆಲ್ಲರಿಂದಲೂ ತಿಳಿದ, ಅವರೆಲ್ಲರಿಂದಲೂ ಕೂಡ ನೀನು ಅಹರ್ನಿಶವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವೆ. ಹೇ ಸುರೇಶೆ, ತಾಪಸಾವತಾರಿಯಾದ ಭಗವದ್ರೂಪ, ಅದು ಗಜರಾಜನಲ್ಲಿ ಏನು ಅನುಗ್ರಹವನ್ನು ಮಾಡಿದೆಯೋ ಅಂತಹ ನಾರಾಯಣ, ಅಸುರೇಶರೇ, ಅಸುರೇಶರೇ, ನನ್ನ ಎಲ್ಲ ಆಸುರಿ ಭಾವನೆಗಳನ್ನು ತೆಗೆದುಹಾಕು. ಶುದ್ಧವಾದ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಕೊಡು. ನಿನ್ನ ದಯಾಘನತೆಯನ್ನು ಅನುಭವಿಸುವಂತೆ ನನಗನುಗ್ರಹವನ್ನು ಮಾಡು. ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ಒಂದು ಪದ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಕರಿಹರಿಯನಲು ಸುಪ್ತಿಯ ತಳ್ಳಿ ಸಿರಿಯ ಸಾರೆನುತ ಉರಗಮಂಚದಿ ಧುಮುಕಿ ಕರವಿತ್ತ ವಿರಿಂಚನ ಕೈಲಾಗುವಲ್ಲದೆ ಭರದಿ ಹನುಮನಿತ್ತ ಹಾವಿಗೆಯ ದಾಂಟಿ ಗರುಡ ನೊದಗುತ್ತಿರೆ ತಿರುಗಿ ನೋಡದೆ ಬಂದ ಕರುಣವ ತೋರೆನೆಗೆ ನಮೋ 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 ಶ್ರೀಕೃಷ್ಣ. ಕರಿಹರಿಯನಲು, ಕರಿ ಆನೆ, ಹರಿ ಅಂತ ಒದರಿದರೆ ಸುಪ್ತಿಯ ತಳ್ಳಿ ಸಿರಿಯ ಸಾರೆನುತ್ತ ಉರಗಮಂಚದಿಂ ಧುಮಕಿ. ಲಕ್ಷ್ಮೀದೇವಿ, ಸಾಕು, ನನ್ನ ಭಕ್ತ ಕರಿತಾ ಇದ್ದಾನೆ, ಅವನ ಹತ್ತಿರ ಹೋಗ್ಬೇಕು ನಾನು ಅಂತ ಹೇಳಿ ಅವ ಯಾರನ್ನೂ ಲೆಕ್ಕಿಸದೆ ಭಕ್ತನ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಬಂದೆಯಲ್ಲ. ಹೇ ನಾರಾಯಣ, ಇಷ್ಟೆಲ್ಲ ನೋಡುವಾಗ ನನಗೊಂದು ಗಟ್ಟಿ ಭಾವನೆ ಈಗ ಬರ್ತಾ ಇದೆ. ಏನದು? ಅಹಂ ಕರೋತಿ ಇತಿ ವೃತಾಭಿಮಾನ. ರಾಮಾಯಣದಲ್ಲಿ ಬಂದ ದೊಡ್ಡ ಧ್ಯೇಯವಾಕ್ಯ ಇದು. ಅಹಂ ಕರೋತಿ ಇತಿ ವೃತಾಭಿಮಾನ. ನಾನು ಮಾಡಿದೆ, ನನ್ನಿಂದಾಯಿತು, ನಾನೇ ಮಾಡಿದೆ, ಇದೆಲ್ಲ ಆಗ್ಲಿಕ್ಕೆ ನಾನೇ ಕಾರಣ ಅಂತೇನಾದರೂ ವೃತಾಭಿಮಾನ ನಾವು ಮಾಡಿಕೊಂಡ್ರೆ ನದಿಯಲ್ಲಿ ಹೋಗಿ ಪಾತ್ರೆ ಫಳಫಳ ಅಂತ ಹೊಳಿಬೇಕು ಅಂತ ಹೇಳಿ ಪಾತ್ರೆಗೆ ಹುಣಸೆ ಹಣ್ಣು ತಿಕ್ಕಬೇಕು, ನದಿಯಲ್ಲಿರುವ ನೀರಿಗೆ ಹುಣಸೆ ಹಣ್ಣು ಪ್ರಯೋಗ ಮಾಡಬೇಕು? ಪಾತ್ರೆಗೇನೆ ಮಾಡಬೇಕು ತಾನೇ. ಪ್ರಾರ್ಥನೆ ಮಾಡಬೇಕಾದ ಯಾರಿಗೆ? ನಾರಾಯಣನಿಗೆ ತಾನೇ. ಸ್ವಕರ್ಮಣಂ ತಮಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ. ಅಂತೆ ಗಜೇಂದ್ರನಿಗೆ ಪರಮಾತ್ಮ ಒಲಿದ. ಆ ಭಾವನೆ ನನಗೆ ಕೊಡು. ನಾನು 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 ಅಂತ ಅನಿಸಬೇಡ. ನಿನ್ನಲ್ಲಿಯೇ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ, ನಿನ್ನಲ್ಲಿಯೇ ನನಗೆ ಅಹರ್ನಿಶವಾದ ಭಕ್ತಿ ಹುಟ್ಟುವಂತೆ ಅನುಗ್ರಹವನ್ನು ಮಾಡು ಅಂತ
ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಂದಿನ ಚಿಂತನೆಯಲ್ಲಿ ಪರಮಾತ್ಮ ಓಂ ಕೃತೋಸ್ಮರ ಕೃತಂ ಸ್ಮರ ಅಂತ ಒಂದು ಮಾತಿದೆ. ಸ್ವಾಮಿ, ನೀನು ಮಾಡಿದ ಉಪಕಾರ, ಇಡೀ ಜಗತ್ತೆಲ್ಲವೂ ನಿನ್ನದೇ. ಸರ್ವಕರ್ಮಕರ್ತ, ಸರ್ವಕರ್ಮ ಕಾರಯಿತೃ, ಸರ್ವಕರ್ಮ ಫಲಭೋಜಯಿತೃ, ಸರ್ವಕರ್ಮ ನಿಯಾಮಕ, ಸರ್ವಪ್ರೇರಕ, ಸರ್ವಜ್ಞ, ಸರ್ವೇಶ್ವರ, ಸರ್ವಾಂತರ್ಯಾಮಿ. ನಿನ್ನನ್ನು ಹೊರತುಪಡಿಸಿ ಈ ಭೂಮಿಯಲ್ಲಿ ಯಾವ ವಸ್ತುವಿಗೂ, ಜಡವಾಗಲಿ ಚೇತನವಾಗಲಿ, ಯಾವುದಕ್ಕೂ ಶಕ್ತಿ ಇಲ್ಲ, ಕ್ರಿಯೆ ಇಲ್ಲ. ಒಂದು ವಸ್ತು ಆಚೆಯಿಂದ ಈಚೆ ಆಗಬೇಕು ಅಂದರೆ ನಾವು ಅನ್ಕೋತೀವಷ್ಟೇ. ಭಾರಿ ಶೆಕೆ ಆಗಿದೆ, ನಾವು ಆ ಫ್ಯಾನನ್ನು ಹಚ್ಚಿಕೊಂಡಾಗ ನಮಗೆ ಗಾಳಿ ಬರ್ತದೆ, ಆನಂದವಾಗತ್ತೆ ಅನ್ನುವುದು ನಮ್ಮ ಅನುಭವಕ್ಕೆ ಬರ್ತದೆ ಅಂತ ನಾವು ತಿಳ್ಕೊಂಡ್ರೆ ನಾವು ಮೂರ್ಖರು. ಗಾಳಿಯನ್ನು ಬೀಸಿದಾಗ ಅದು ನನಗೆ ಬಂದು ನನ್ನ ಉಷ್ಣವನ್ನು ಕಮ್ಮಿ ಮಾಡಿ ತಂಪಾದ ಅನುಭವವನ್ನು ನನಗೆ ಉಣಿಸಬೇಕು ಅಂತ ಹೇಳಿ ನನ್ನೊಳಗಿರುವ ಪರಮಾತ್ಮ ನನಗೆ ಪ್ರೇರಣೆ ಮಾಡಿದರೇನೆ ಅದು ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ಯಾವುದೇ ಒಂದು ಊಟ ಮಾಡಬೇಕಾದರೆ, ಒಂದು ಹಣ್ಣನ್ನು ತಿನ್ನಬೇಕಾದರೆ ದೇವರು ಆ ಹಣ್ಣಿನಲ್ಲಿ ನಿಂತು ನನಗೇ ಸಿಹಿ ಅನುಭವಿಸಬೇಕು ಅಂತ ದೇವರಿಗೆ ಅನಿಸ್ಬೇಕು. ಉದಾಹರಣೆಗೆ, ಎಲ್ಲಿಯೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಡಿಗೆ ಬಡಿಸಿರ್ತಾರೆ, ಎಲ್ಲ ಪದಾರ್ಥಗಳ ವ್ಯಂಜನಗಳನ್ನು ಬಡಿಸಿರ್ತಾರೆ. ಪಕ್ಕದಲ್ಲಿ ಕುಳಿತವನಿಗೆ ಆ ಕೋಸಂಬರಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ತಿಂದಾಗ ಅವನಿಗೆ ಸಿಹಿ ಕೋಸಂಬರಿ ಬರ್ತದೆ, ನನಗೆ ಕಹಿ ಕೋಸಂಬರಿ ಬರ್ತದೆ. ಯಾಕಿದು? ಮಾಡುವವ ಒಬ್ಬನೇ, ಹೆಚ್ಚುವವ ಒಬ್ಬನೇ, ಬಡಿಸುವವ ಒಬ್ಬನೇ. ಅವನಿಗೆ ಸಿಹಿನೇ ಬರಬೇಕು, ನನಗೆ ಕಹಿನೇ ಬರಬೇಕು ಅಂತ ಅವನೇನು ಎಣಿಸಿ ಇಟ್ಟಿದ್ನ? ನನಗೆ ಕಹಿ ಈ ಕ್ಷಣದಲ್ಲಿ ಅನುಭವ ಆಗಬೇಕು ಅನ್ನೋದು ದೇವರ ಸಂಕಲ್ಪವಿದೆ, ಆಗ್ತದಷ್ಟೇ. ಹರಿಚಿತ್ತ ಸತ್ಯ, ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡೋ ಸರ್ವೇಶ ಅನ್ನುವ ಭಾವನೆ ಎಲ್ಲಿಯವರೆಗೆ ನಮ್ಮಲ್ಲಿ ಪರಿಪಕ್ವ ಆಗುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಭಕ್ತಿಯ ದಾರ್ಢ್ಯತೆ ಬೆಳೆಯುವುದಿಲ್ಲ, ದಾರ್ಢ್ಯತೆ ಬರುವುದಿಲ್ಲ. ಇದೆಲ್ಲ ಮಾಡಿದವನು ಪರಮಾತ್ಮ, ಪ್ರಕೃತಿ ನಿಯಾಮಕ ಪರಮಾತ್ಮ, ಜೀವ ನಿಯಾಮಕ ಪರಮಾತ್ಮ. ಅವನೇ ಇದೆಲ್ಲವನ್ನ ಮಾಡಿದ, ನನ್ನನ್ನು ನಿಮಿತ್ತ ಮಾಡಿದ, ಅವನೇ ಅವುಗಳನ್ನು ಸ್ವೀಕಾರ ಮಾಡಿಕೊಂಡ. ಆದರೆ ನನ್ನ ಯೋಗ್ಯತಾನುಸಾರ ಪುಣ್ಯವನ್ನು ಕೊಟ್ಟ, ಅನುಗ್ರಹವನ್ನು ಮಾಡಿದ ಅನ್ನುವ ಭಾವನೆಯೇ ನಮ್ಮಲ್ಲಿ ಬಂತು ಅಂತಾದರೆ ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡುವುದಕ್ಕೆ ಸಾಧ್ಯವಿದೆ ಅನ್ನುವುದನ್ನು ಹೇಳುತ್ತಾರೆ. ಹೇ ಹರೇ, ಭಕ್ತರ ಪಾಪ ಪರಿಹಾರವನ್ನು ಮಾಡುವಂಥವ ಸ್ವಭಾವವುಳ್ಳ ಹರತಿ ಇತಿ ಹರಿ ನಾರಾಯಣ. ಮದವನ ವಿಷಯೇತೆ, ಮತ ಅವನ ವಿಷಯ, ಮತ ನನ್ನ, ಅವನ ವಿಷಯ ಅವಗತಿ ರಕ್ಷಣೆಯೋ, ನನ್ನ ರಕ್ಷಣೆಯ ವಿಷಯದಲ್ಲಿ ಸ್ಮೃತಿ ನಾಸ್ತಿ ಚೇತ್, ಸ್ಮೃತಿ ನಾಸ್ತಿ ಚೇತ್. ಇಷ್ಟೆಲ್ಲರನ್ನ ರಕ್ಷಣೆ ಮಾಡಿದ್ದೆ, ಆದರೆ ನನ್ನನ್ನು ರಕ್ಷಣೆ ಮಾಡುವಾಗ ನೀನು ಮರತೋದಿ ಅಂತಾಗಿದ್ರೆ ಮಮ ಆಗಸಂ, ನಾನು ಮಾಡಿದಂತಹ ಎಲ್ಲ ಅಪರಾಧಗಳು ಹೀಗೆ ಇರ್ತವೆ ಅಂತನ್ನುವುದಾದರೆ, ಆಗಸಂ ಅಂತ ಶಬ್ದವಿದೆ. ಆಗಸಂ ಅನ್ನುವ ಶಬ್ದಕ್ಕೆ ನಾವು ಹೀಗೆ ಇಟ್ಕೊಳ್ಬೇಕು, ಅಗೋಪರಾಧೋ ಮಂತುಶ್ಚ ಅಂತ ನಿಯಮ ಇದ್ದದ್ದರಿಂದ ಅಗ ಅಂದರೆ ಅಪರಾಧ. ಮಮ ಆಗಸಂ ನಾಮ ನನ್ನ ಅಪರಾಧಗಳು ಸ್ಮೃತಿ ಕಥಂತೆ ಅಸ್ತಿ. ಸರಿ, ಪರಮಾತ್ಮ ಒಪ್ಪಿಕೊಂಡೆ, ನೀನು ನನ್ನ ಮೇಲೆ ಅನುಗ್ರಹ ಮಾಡುವುದಿಲ್ವಾ? ಬೇಡ. ನಿನಗೆ ನೆನಪಿಲ್ವಾ? ಬೇಡ. ಅದು ಹೇಗದು? ನಾನು ಮಾಡಿದ ಪುಣ್ಯ ನಿನಗೆ ನೆನಪಿರೋದಿಲ್ಲ, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ನಿನಗೆ ನೆನಪಿರೋದಿಲ್ಲ, ಆದ್ರೆ ನನ್ನ ಪಾಪ ಮಾತ್ರ ನೆನಪಿರ್ತದ ನಿನಗೆ? ಇದೇನಿದು ವಿಚಿತ್ರ? ಹೇಳುವ ತಾತ್ಪರ್ಯ, ಭಕ್ತರು ದೇವರಲ್ಲಿ ಎಷ್ಟು ಸಖ್ಯದ ಚಿಂತನೆಯನ್ನು ಮಾಡ್ತಾರೆ ನೋಡಿ. ಏನೋ ಸ್ವಾಮಿ, ನಾನು ಮಾಡಿದ ಪುಣ್ಯ ನಿನಗೆ ನೆನಪಿಲ್ಲ, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ನೆನಪಿಲ್ಲ, ಕರುಣಾಪೂರ್ಣ ಹೃದಯ, ನಾನು ಮಾಡಿದ ಪಾಪವನ್ನು ಮಾತ್ರ ನೆನಪಿಟ್ಟುಕೊಳ್ತೀಯಲ್ಲ ನೀನು.
ಹಾಗಿದ್ರೂ ಸ್ವಾಮಿ, ನಾನು ಎಂದಾದರೂ ನಿನ್ನನ್ನು ಆ ಭಾವನೆಯಿಂದ ಹೇಳ್ತೇನೆ? ಸರ್ವಥಾ ಇಲ್ಲ. ನಿನ್ನನ್ನು ರಕ್ಷಣೆ ಮಾಡ್ತೀಯ ಅಂತ ಗೊತ್ತು, ಆದರೂ ನಿನ್ನಲ್ಲಿ ಪ್ರಾರ್ಥನೆ ಮಾಡುವ ಕರ್ತವ್ಯ. ಪರಮಾತ್ಮ ಕೃತಂ ಸ್ಮರ, ಕೃತಂ ಸ್ವರ ಮಮಾಪಿತವ ಸ್ಮೃತಿ ನಾಸ್ತಿ ಕಿಂ ಅಸ್ತೇವ. ಪರಮಾತ್ಮ, ನನ್ನಲ್ಲಿ ನಿನ್ನ ಸ್ಮೃತಿ ಇಲ್ಲ ಅಂತ ಸರ್ವಥಾ ಅಲ್ಲ, ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಿ. ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯ ಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತು ನೈವಾನ್ಯತ್ ಕಿಂಚಿದಿಶ್ಯತೆ. ಬಹಳ ಮಹತ್ತರವಾದ ಉಪಾಸನೆ ಇದು, ಬಹಳ ಮಹತ್ತರವಾದ ಚಿಂತನೆ ಇದು. ಭಕ್ತಾನಾಂ ಸ್ಮರಣಂ ವಿಷ್ಣು ನಿತ್ಯ ಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತು ನೈವಾನ್ಯತ್ ಕಿಂಚದಿಶ್ಯತೆ. ಎಂದಿಗೂ ಹಾಗಾದೀತ ಸರ್ವಥಾ ಇಲ್ಲ. ಅವರವರ ಯೋಗ್ಯತೆಗೆ ಸಮಯಕ್ಕೆ ತಕ್ಕಂತೆ ನೀನು ಅನುಗ್ರಹವನ್ನು ಮಾಡಿಯೇ ಮಾಡ್ತಿ, ನನ್ನನ್ನು ಅನುಗ್ರಹವನ್ನು ಮಾಡ್ತೀ. ನಂತರದಲ್ಲಿ ಪರಮಾತ್ಮ ಅನಾದಿ ಕಾಲದಿಂದ ನಾನು ನಿನ್ನ ಜೊತೆಗೇನೆ ಇದ್ದೇನೆ, ನನ್ನದು ನಿನ್ನದು ಒಳ್ಳೆ ಸಖ್ಯ ಭಾವ ಇದೆ. ಇಷ್ಟೆಲ್ಲ ಆದರೂ ಕೂಡ ನನಗೆ ಯಾಕೆ ನೀನು ಉದ್ಧಾರ ಮಾಡಲಿಲ್ಲ? ಓಹೋ, ಹೀಗಿರಬಹುದೇನೋ, ನೀನು ಲಕ್ಷ್ಮೀ ರಮಣ, ನಾನು ರಿಕ್ತ, ನನಗೆ ಯಾರು ಇಲ್ಲ ಅಂಥೇಳಿ ನನ್ನನ್ನು ನೀನು ಅನುಗ್ರಹ ಮಾಡೋದಿಲ್ವೋ? ಅಥವಾ ನಿನ್ನ ಬಳಿ ಇರುವವರು ಯಾರು ನನಗಾಗಿ ನಿನ್ನ ಹತ್ತಿರ ರೆಕಮೆಂಡೇಶನ್, ನನಗಾಗಿ ಪ್ರಾರ್ಥನೆ ಮಾಡಿಲ್ಲ ಅನ್ನುವುದಕ್ಕಾಗಿ ನೀನು ನನಗೆ ಉದ್ಧಾರ ಮಾಡಿಲ್ವೋ? ಏನ್ ನಿನ್ನ ನಾಟಕ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಯಾರ್ಯಾರಿಗೋ ಎಂತೆಂಥವರಿಗೋ ಅನುಗ್ರಹವನ್ನ ಮಾಡಿದಿ. ಕಲ್ಲನ್ನ ಸ್ತ್ರೀ ಮಾಡಿದಿ, ತ್ರಿವಕ್ರೆಯನ್ನ ಉತ್ತಮವಾದ ಸುರೂಪಿ ಸುಂದರಿಯನ್ನ ಮಾಡಿದಿ, ಅಖಂಡವಾಗಿ ನಿನ್ನನ್ನೇ ಬೈಯುವ ಆ ದುಷ್ಟರಿಗೆಲ್ಲ ನಿನ್ನ ಅಂಗಸ್ಪರ್ಶದಿಂದ ಸಂಹಾರವನ್ನು ಮಾಡಿದಿ. ಇಷ್ಟೆಲ್ಲ ಜನರಿಗೆ ಉದ್ಧಾರ ಮಾಡ್ತೀಯ, ಆದರೆ ನನ್ನ ವಿಷಯಕ್ಕೆ ಬಂದ್ರೆ ನನ್ನ ಪಾಪಗಳನ್ನೇ ಎತ್ತಿಡಿತೀಯ, ಪುಣ್ಯವನ್ನು ಹಿಡಿಯೋದಿಲ್ಲ. ಯಾವ ನಿಮಿತ್ತ ಹೇಳು, ಯಾವ ನಿಮಿತ್ತ ಹೇಳು ಸ್ವಾಮಿ? ಇದೆಲ್ಲ ನಿನಗೆ ಹೇಳಬೇಕು ಅಂದ್ರೆ ನನ್ನ ಮನಸ್ಸು ಸರಿಯಾಗಿ ಕೂಡ್ತಿಲ್ಲ. ಯಾಕೆ ಹೇಳು? ಇಡೀ ಜಗತ್ತನ್ನೇ ಸ್ಮರಣೆಯಲ್ಲಿ ಇಟ್ಟುಕೊಂಡು ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ನಿನಗೆ ಸ್ಮರಣೆ ಇಲ್ಲ, ನೆನಪಾರುವ ಸ್ವಭಾವವಿದೆ ಅಂತ ಹೇಳೋದಕ್ಕೆ ಸಾಧ್ಯವೋ? ಇಲ್ಲ. ಸಮಗ್ರವಾದ ವೇದವನ್ನೇ ವಮನ ಮಾಡಿದ ವದನ ನಿನ್ನದು. ಎಲ್ಲ ಕಾರ್ಯಭಾರಗಳಲ್ಲಿ ನನಗೆ ನಿನ್ನನ್ನು ಸ್ಮರಣೆ ಮಾಡ್ಲಿಕ್ಕೆ, ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ 5 ರಾತ್ರಿಗಳಲ್ಲಿ ಶತಕೋಟಿ ವಿಸ್ತೃತವಾದ ಪಂಚರಾತ್ರಾಗಮವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದವನು ನೀನು. ಏನ್ ನಿನ್ನ ವಿಚಿತ್ರ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಆದರೂ ನನಗೀಗ ಅನಿಸ್ತದೆ, ನನ್ನ ಸಮಯ ಪಕ್ವ ಆಗಿಲ್ಲ. ಇಷ್ಟೆಲ್ಲ ನನ್ನ ವಿಷಯ ನಿನಗೆ ಗೊತ್ತಿದ್ದರೂ ನೀನು ನಟನೆ ಮಾಡ್ತಿದ್ದಿ ಅಷ್ಟೇ. ನಿನ್ನ ನಟನೆಗೆ ತಕ್ಕಂತೆ ನಾನು ನಟನೆ ಮಾಡಬೇಕೋ? ಅನುಗ್ರಹ ಮಾಡು ಸ್ವಾಮಿ. ಹರೇ ತವ ಪ್ರಿಯಾತ್ಮಜ ಸ್ನುಷಾನ ಪಾತಸ್ತದಾತ್ಮಜಾಃ ಮಯಾ ದಯಾರ್ಥ ಮಾದೃತ ವದಂತಿ ಕಿಂ ನ ತೇಂತಿಕಂ. ಹರೇ ತವ ಪ್ರಿಯಾತ್ಮಜ ಸ್ನುಷಾನ ಪಾತತ್ತದಾತ್ಮಜಾಃ ಮಯಾ ದಯಾರ್ಥ ಮಾದೃತ ವದಂತಿ ಕಿಂ ನ ತೇಂತಿಕಂ. ಹರೇ ತವ ಪ್ರಿಯ, ನಿನ್ನ ಪ್ರಿಯಳಾದ ಲಕ್ಷ್ಮೀದೇವಿಯ ಮಗನಾದ ಆತ್ಮಜಾಸೃಷ ವಾಯು ನಿನ್ನ ಸೊಸೆಯಾದ ಭಾರತೀದೇವಿ, ತಾಹ ತದಾತ್ಮದಾಶ್ಚ ಇವರ ಮಕ್ಕಳಾದ ಎಲ್ಲ ದೇವತೆಗಳು ಅವರೆಲ್ಲರೂ ಕೂಡ ನಿನ್ನಲ್ಲಿ ಪ್ರಾಮಾಣಿಕವಾಗಿ ಭಕ್ತಿಯನ್ನು ಮಾಡಿದ್ದಾರೆ. ಅವರಿಗೆ ಅನುಗ್ರಹವನ್ನು ಮಾಡ್ತಿ. ಆದರೆ ನ ತೇ ಅಂತಿಕೆ, ಇದೆಲ್ಲ ಕೊನೆಗೆ ನಾನು ಪ್ರಾರ್ಥನೆ ಮಾಡಿದರೆ ಇವ ಯಾರು ಅನ್ನುವ ಭಾವನೆಯಿಂದ ಇರ್ತೀಯಲ್ಲ, ಇದು ಕೂಡದು ಸ್ವಾಮಿ. ಈ ನಟನೆ ಬೇಡ, ನನಗನುಗ್ರಹವನ್ನು ಮಾಡು. ಅವರೆಲ್ಲರಲ್ಲಿ ಮಾಡುವಂತಹ ಏನು ಒಂದು ವಿಶೇಷವಾದ ಅನುಗ್ರಹವೇನಿದೆ, ಆ ಅನುಗ್ರಹ ನನ್ನ ಯೋಗ್ಯತಾನುಸಾರವಾಗಿ ಕಿಂಚಿತ್ತು ನೀನು ಮಾಡಿಬಿಟ್ಟರೂ ಈ ಜನ್ಮದ ಸಾರ್ಥಕತೆ ಇದೆ ಅನ್ನುವ ಚಿಂತನೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ.
ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.